ಈ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಈ ಪ್ರೀತಿ ಅಂದ್ರೆ ಏನು? ಬನ್ನಿ, ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ 2ನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಲೈಕ್ ಮಿಸ್ಸಿಂಗ್ ದಟ್ ಇಂಡಿಪೆಂಡೆಂಟ್ ಅಂತ ಅನಿಸ್ತಿತ್ತು ಇನಿಷಿಯಲಿ. ಸ್ವಲ್ಪ ಬಾರೆ ಬಾ ಬಾ ಫೋಟೋ ಬೇಕಾ ಬಾ ಬಾ ಅಂತ, ಸುಮ್ಮನೆ ಕಾಮಿಡಿ ಮಾಡಬೇಡ, ಸುಮ್ಮನೆ ತಮಾಷೆ ಮಾಡಬೇಡ ಅಂತ ನಮ್ದೇ ಇರಲಿಲ್ಲ. ಗುರು ಇಸ್ ಮೋರ್ ಇನ್ ಟು ತೋಷನ್. ಸೊ ಪ್ರತಿಯೊಂದಲ್ಲೂ ಪ್ರೀತಿ ನಾವು ಕಾಣ್ಬೋದು, ಬಟ್ ಹುಡುಕ ಒಂದು ಮನ್ಸಿರ್ಬೇಕಷ್ಟೇ. ನಾನು ನಿಮ್ಮನ್ನು ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇಷ್ಟಪಡ್ತಿದ್ದೀನಿ. ಐ ಆಮ್ ಆಲ್ ಯುವರ್ಸ್. ಐ ಲವ್ ಯು ಗುರುಪ್ರೀತ್. ಐ ಲವ್ ಯು ರಕ್ಷಿತಾ. ಪ್ರತಿಧ್ವನಿ ಒರಿಜಿನಲ್. ಸ್ನೇಹಿತರೆ, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ರಕ್ಷಿತಾ ಹಾಗೆ ಗುರುಪ್ರೀತ್ ಅವ್ರ ಜೊತೆ ಅವರ ಪ್ರೀತಿಯ ನೆನಪಿನ ಪುಟಗಳನ್ನ ಅವ್ರ ಜೊತೆ ತಿರುವಾಗ್ತಾ ಇದ್ವಿ. ರಕ್ಷಿತಾ ಹಾಗೆ ಗುರುಪ್ರೀತ್ ಅವರೇ, ನಿಮ್ಮ ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ. ಮದುವೆ ಆದ ಮೊದಲ ಕೆಲವು ದಿನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಗುರು ಅವರೇ, ಈಗ ನೀವು ಹೇಳಿ, ನಿಮ್ಮ ಮದುವೆ ಆದ ಮೊದಲ ಕೆಲವು ದಿನಗಳು ಹೇಗಿದ್ವು? ಬಹಳಷ್ಟು ಹೊಸತನಗಳ ಮಧ್ಯೆ, ಬಹಳಷ್ಟು ಬದಲಾವಣೆಗಳ ಮಧ್ಯೆ ಕಷ್ಟ ಅನ್ನಿಸ್ತಿದ್ದ, ಸುಲಭ ಅನ್ನಿಸ್ತಿದ್ದ? ನನಗೆ ಸ್ವಲ್ಪ ಇನಿಷಿಯಲ್ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ನಾನು ಯೂಶಲಿ ಫ್ರೆಂಡ್ಸ್ ಪರ್ಸನ್. ಸೊ ನಾನು ಯೂಶಲಿ ಸ್ಯಾಟರ್ಡೆ ಸಂಡೇಸ್ ಅಂದ್ರೆ ಫ್ರೆಂಡ್ಸ್ ಜೊತೆ ಮೂವಿ, ಅವ್ರ ಜೊತೆ ಸುತ್ತಾಡೋದು ಅದೆಲ್ಲ ಇರ್ತಿತ್ತು. ಸೊ ಮದ್ವೆ ಆದ್ಮೇಲೆ ಅಂದ್ರೆ ಐ ಕೆನಾಟ್ ಲೀವ್ ಹರ್ ಅಂಡ್ ಗೋ. ಅಮ್ಮ ಎಲ್ಲರೂ ಹೋಗ್ತೀನಿ ಅಂದ್ರೆ ಅಮ್ಮ ಬಿಡ್ತಾನೂ ಇರ್ಲಿಲ್ಲ. ಸೊ ಎಲ್ಲರೂ ಫೋನ್ ಮಾಡೋರು, ಏನೋ ಬರೋದಿಲ್ಲ, ಈಗ ಸಿಗೋದೇ ಇಲ್ಲ, ಚೇಂಜ್ ಆಗ್ಬಿಟ್ಟೆ ಬಿಡು, ಚೇಂಜ್ ಆಗಿ. ನಂಗೆ ಅದರ ಕೇಳಕ್ ಇಷ್ಟ ಆಗ್ತಿಲ್ಲ. ನಾನು ಚೇಂಜ್ ಆದೆ ಅಂತ ಅಂತಿದ್ದಾರೆ, ನಾನು ಹೋಗ್ತೀನಿ. ಸೊ ಆ ಸ್ವಲ್ಪ ಇನಿಷಿಯಲ್ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಆಯ್ತು. ಯೂಶಲಿ ಸ್ಯಾಟರ್ಡೇಸ್ ನಮ್ದೊಂದು ಅಡ್ಡ ಇರ್ತಿತ್ತು, ಕೂತ್ಕೋತಿದ್ವಿ, ರೋಮ್ ಅರೌಂಡ್, ಪ್ಲೇ ಅರೌಂಡ್ ತುಂಬಾ ಕಳೀತಿದ್ವಿ. ಅಂಡ್ ಸಂಡೇ ಸ್ವಲ್ಪ ಇರ್ತಿತ್ತು. ಬಟ್ ಎರಡ್ ಕಡೆ ಇವಳೇ ಕರ್ಕೊಂಡು ಹೋಗ್ಬೇಕಿತ್ತು, ಎಲ್ಲೇ ಹೋದ್ರ ಜೊತೆಗೆ ಹೋಗ್ಬೇಕಿತ್ತು. ಸೊ ಐ ವಾಸ್ ಲೈಕ್ ಮಿಸ್ಸಿಂಗ್ ದಟ್ ಇಂಡಿಪೆಂಡೆಂಟ್ ಅಂತ ಅನಿಸ್ತಿತ್ತು ಇನಿಷಿಯಲಿ ಸ್ವಲ್ಪ. ದೆನ್ ಐ ಫೀಲ್ ನೋನು, ಇವಳನ್ನ ನಂಬ್ಕೊಂಡ್ ಬಂದಿದ್ದಾಳೆ, ಸೊ ನಾನು ಹಂಗ್ ಮಾಡಬಾರ್ದು. ಐ ಥಿಂಕ್ ಇಟ್ಸ್ ಅ ಟೈಮ್ ಫಾರ್ ಮೀ ಟು ಚೇಂಜ್ ಅಂತ ನಾನು ಸ್ವಲ್ಪ ಚೇಂಜ್ ಆದೆ. ಆಮೇಲೆ ಫ್ರೆಂಡ್ಸ್ಗಳಿಗೂ ಹೇಳ್ತಿದ್ದೆ, ಇವಾಗ ಹಿಂಗ್ ಅಂತೀರಾ, ನಿಮ್ದು ಮದ್ವೆ ಆಗ್ಲಿ, ನೀವು ನನ್ನ ರೂಟ್ಗೆ ಬರ್ತೀರಾ ಅಂತ. ಅಂಡ್ ದೇ ವರ್ ಆಲ್ಸೋ ಮೇಕಿಂಗ್ ಫನ್. ಸೊ ಸಮ್ ಆರ್ ದರ್ ವಿ ವರ್ ಜಸ್ಟ್ ಡನ್ ಹ್ಯಾಪಿಲಿ. ಬಟ್ ಒನ್ ಫನ್ನಿ ಇನ್ಸಿಡೆಂಟ್ ನಾನು ಹೇಳಲೇಬೇಕು. ಸೊ ರಕ್ಷಿತ್ಗೆ ತುಂಬಾ ಫಾಂಡ್ ಆಫ್ ಫೋಟೋಸ್. ಒಂದೊಂದ್ಸತಿ ಹೆಂಗೆ ಅಂದ್ರೆ, ಯಾವಾಗ ರಾತ್ರಿ ಎದ್ಬಿಟ್ಟು ಫೋಟೋ ಹೊಡ್ಸ್ಕೊಳ್ಳೋಣ, ಪ್ಲೀಸ್ ಪ್ಲೀಸ್ ಒಂದ್ ಸೆಲ್ಫಿ ನೋಡಿ, ಈಗ ಹೋಗಿ ನಿದ್ದೆ ಬರ್ತಿದೆ ಅಂತ, ಬಾ ಬಾ ಸೆಲ್ಫಿ ಅಂತ. ಸೊ ಅದಕ್ಕೆ ನಾನು ಒಂದ್ಸತಿ ಒಂದಿನ ಏನ್ ಮಾಡಿದೆ, ಓಕೆ ಇವಳು ನನ್ಗೆ ಎಬ್ಬಿಸ್ಬಾರ್ದು, ನನ್ಗೆ ರಾತ್ರಿ ನಿದ್ದೆ ಮಾಡಕ್ಕೆ ಕೊಡಲ್ಲ, ಸುಮ್ನೆ ಹಿಂಸೆ ಆಗುತ್ತೆ, ಯಾರು ಮಾಡೋಣ ಅಂತ. ಸೊ ಒಂದಿನ ರಾತ್ರಿ ಅವಳು ಎದ್ದೀಚೆ ಹೋಗಿದ್ಲು. ಸೊ ಅವಳು ಬರೋಷ್ಟರಲ್ಲಿ ನಾನೇನ್ ಮಾಡ್ದೆ, ಮುಖಕ್ಕೆಲ್ಲ ಪೌಡರ್ ಹಾಕೊಂಡು ಎದುರಿಸೋಣ ಅಂತ ಕೂತಿದ್ದೆ. ಸೊ ಅವಳು ಬಂದ ತಕ್ಷಣ ಅನಂತ ಮೂವಿ ನಾನಿನ್ನ ಬಿಡಲ್ಲ ಇರ್ತಾರ, ಬಾರೆ ಬಾ ಬಾ ಫೋಟೋ ಬೇಕಾ ಬಾ ಬಾ ಅಂತ ಆತರ ಮಾಡಿದೆ. ಸೊ ಅವಳು ಬಾಗ್ಲಲ್ಲಿ ನಿಂತ್ಕೊಂಡು ನಂಬಿಟ್ಲು, ಏನೋ ಆಗಿದೆ ಇವ್ನಿಗೆ ಇವತ್ತು ಅನ್ಕೊಂಡು, ಅಮ್ಮ ಅಮ್ಮ ಅಂತ ಕಿಚ್ಚ ಸ್ಟಾರ್ಟ್ ಮಾಡಿದ್ವಿ. ನನ್ಗೆ ಭಯ ಆಗೋಯ್ತು, ಅಮ್ಮ ಎದ್ಬಿಡ್ತಾರೆ ಅಂತ. ಆಮೇಲೆ ಇಲ್ಲ ಬಾ ಅಂದ್ರೆ, ಇಲ್ಲ ಬರಲ್ಲ ಬಾ, ನಾನ್ ಸುಮ್ಮನೆ ನಾಡ್ಕಾಡ್ತಿರೋದು ಗುರುನ ಅಂದ್ರೆ ನಂಬ್ತಿಲ್ಲ, ನೀನ್ ಯಾರೋ ಬೇರೆ ಬಾ ಬಾ ಅಂದ ಎದುರಿಸಿದ್ದು. ಸೊ ಜೋರ ಕಿಚ್ಚ ಶುರು ಮಾಡಿದ್ರು. ಆಮೇಲೆ ನನ್ ಕೈಲ ಹೊಸ್ಕೊಂಡಿಲ್ಲ, ನಾನೇನ್ ಹೇಳಿ, ಇಲ್ಲ ಸುಮ್ಮನೆ ಕಾಮಿಡಿ ಮಾಡಿ ನಿಂಗೆ ಎಬ್ಬಿಸ್ತಿಲ್ಲ, ಅದಕ್ಕೆ ನಿಂಗೆ ರೇಕ್ಸಾಗಿಂಗ್ ಮಾಡಿ ಇಟ್ಕೊಂಬೇಡ ಅಂತ. ಬಟ್ ಆದ್ರೊಳಗೆ ಒಂದು 1 hour ಫುಲ್ ಭಯ ಆಯ್ತು. ಅವತ್ತೇ ಲಾಸ್ಟ್, ಅದಾದ್ಮೇಲಿಂದ ಮತ್ತೆ ನೈಟ್ ಸೆಲ್ಫಿ ಕೇಳಿಲ್ಲ. ಸೀರಿಯಸ್ಲಿ ಚೇತನ್, ಆ ನೈಟ್ ಮಾತ್ರ ಇವನ್ ನೌ ಐ ಕಾಂಟ್ ಫರ್ಗೆಟ್. ಲಿಟ್ರಲಿ ಅನಂತ್ನಾಗೇನೆ ನಾನಿನ್ನ ಬಿಡಲ್ಲ ಇರಲಿ, ಅವರು ಕಾಟ್ ಮೇಲೆ ಮಂಚದ ಮೇಲೆ ಕೂತ್ಕೊಂಡು ಬಾರೆ ಬಾ ಅಂತ ಹೇಳ್ತಿರ್ಲ, ಅದೇ ತರ ನಾವು ವಾಶ್ರೂಮ್ ಹೋಗಿ ಬರೋಷ್ಟೊತ್ತಿಗೆ ಹೀಸ್ ಲೈಕ್ ದ್ಯಾಟ್. ಲಿಟ್ರಲಿ ಒಳ್ಳೆ ಪೌಡರ್ ಎಲ್ಲ ಹಾಕೊಂಡು, ಐ ವಾಸ್ ಲೈಕ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಓನ್ಲಿ. ಡೋರ್ ಅಲ್ಲಿ ನಿಂತ್ಕೊಂಡು, ಯಪ್ಪ ಏನಾಯ್ತು,
ಆಲ್ ಆಫ್ ಎ ಸಡನ್ ಆತರ ನೋಡಿದಾಗ ಯು ಕಾಂಟ್ ಬಿಲೀವ್ ಅಥವಾ ಬಿಲೀವ್ ಮಾಡ್ದೇನು ಇರಕ್ಕಲ್ಲ, ಹಂಗೆ ಆತರ ಸಿಚುವೇಶನ್. ಯಪ್ಪ ಸೀರಿಯಸ್ಲಿ ದಟ್ ವಾಸ್, ನಾನೇ ಅಮ್ಮನ್ ಕರ್ದು ಬಿಟ್ಟಿದ್ದೆ. ಐ ಥಿಂಕ್ ಫ್ಯಾನ್ ಎಲ್ಲ ಆನ್ ಇದ್ದಿದ್ರಿಂದ ಮೇ ಬಿ ಅಷ್ಟು ಕೇಳಿಸಿರ್ಲಿಲ್ಲ ಅನ್ಸುತ್ತೆ ಅವ್ರಿಗೆ. ಇನ್ನೊಂದ್ 2 ಸಲ ಕರೆದಿದ್ರೆ ಶಿ ವುಡ್ ಹ್ಯಾವ್ ಕಮ್ ಆಲ್ಸೋ. ಸೊ ಐ ಡೋಂಟ್ ನೋ ಆಮೇಲೆ ಹೆಂಗಿರ್ತಾ ಇತ್ತು ಅಂತ ಸಿಚುವೇಶನ್. ಬಟ್ ಯಾ ಇಟ್ ಡಿಡ್ ದಟ್ ಬೋತಿ. ಇವರೇನೋ ಇಲ್ಲಿ ಸುಲಭವಾಗಿ ಹೇಳ್ಬಿಟ್ರು, ಆದ್ರೆ ಅಲ್ಲಿ ತುಂಬಾನೇ ನಡೆದಿರುತ್ತೆ ಅಂತ ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್. ಸೀರಿಯಸ್ಲಿ ಎಲ್ಲಾ ಫ್ರೆಂಡ್ಸ್ಗೂ ಗೊತ್ತು ಈ ಸ್ಟೋರಿ. ಸೊ ಹಿ ಹಸ್ ಶೇರ್ಡ್ ಇಟ್ ವಿತ್ ಎವ್ರಿವನ್. ಅಂಡ್ ಆಫ್ ಕೋರ್ಸ್ ಹೌದು, ಅದಾದ್ಮೇಲಿಂದಾನು ಸ್ವಲ್ಪ ಆ ದಿನ ನೈಟ್ ಫುಲ್ ಅದಾದ್ಮೇಲೆ ನಾನು ಇದ್ರೆ ಮಾಡೇ ಇಲ್ಲ, ನೋಡೋದು ಎತ್ತೆತ್ತಿ ಮುಖ ಸರಿ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಆಗ್ತಿದ್ಯಾ ಅಂತ. ಸೊ ಅದಾದ್ಮೇಲೆ ಅಫ್ ಕೋರ್ಸ್ ನಾನು ಐ ಡೋಂಟ್ ನೋ ಏನಿಗ್ ಬಿಟ್ಟೆ ಸೆಲ್ಫಿ ತಗೊಳ್ಳೋದು ಅಥವಾ ಏನೋ ಒಂದ್ಸಲ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತೀವಲ್ವಾ ಸೆಲ್ಫಿ ತಗೊಳ್ಳೋಣ ಅಂತ. ಸೊ ಅದಾದ್ಮೇಲೆ ನಾನು ನಿಜವಾಗ್ಲೂ ಸೆಲ್ಫಿ ತಗೊಂಡಿಲ್ಲ ರಾತ್ರಿ. ಐ ಟುಕ್ ಇಟ್ ವೆರಿ ವೆರಿ ಸೀರಿಯಸ್ಲಿ. ಸರಿ, ಆಗ್ಲೇ ಗುರು ಅವ್ರು ಹೇಳ್ತಾ ಇದ್ರು ಈ ಫ್ರೆಂಡ್ಸ್ಗೆ ಕೊಡೋ ಟೈಮ್ ಹಾಗೆ ಫ್ಯಾಮಿಲಿ ಟೈಮ್ ಎರಡರ ಮಧ್ಯೆ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡೋದು ಒಂದು ರೀತಿ ಮಿಸ್ಟ್ರಿ ಆಗಿತ್ತು. ಆ ಸಮಯದಲ್ಲಿ ಸ್ವಲ್ಪ ಕಷ್ಟವಾಗೂ ಇತ್ತು ಅಂತ. ರಕ್ಷಿತಾ ಅವರೇ, ನಿಮ್ಗೆ ಹೇಗೆ ಅನಿಸ್ತಾ ಇತ್ತು? ಹೇಳ್ಬೇಕಂದ್ರೆ ನಾವಿಬ್ರು ತುಂಬಾ ಫ್ರೆಂಡ್ಸ್. ನನ್ಗೂ ತುಂಬಾ ಫ್ರೆಂಡ್ಸ್ ಇದ್ರು, ಗುರುಗೂ ತುಂಬಾ ಫ್ರೆಂಡ್ಸ್ ಇದ್ರು, ಅಂಡ್ ವಿ ಹ್ಯಾಡ್ ಸಮ್ ಕಾಮನ್ ಫ್ರೆಂಡ್ಸ್ ಆಲ್ಸೋ. ಸೊ ಗೊತ್ತಾಗ್ತಿತ್ತು ಒದ್ದಾಡೋದು. ಅಂಡ್ ನಾನೇ ಹೇಳ್ತಾ ಇದ್ದೆ, ಯೂಶಲಿ ಈಗ್ಲೂ ಅಷ್ಟೇ ನಮ್ಮ ಇಬ್ರ ಮಧ್ಯ ವಿ ಆಕ್ಚುಲಿ ರೆಸ್ಪೆಕ್ಟ್ ದಟ್ ಪ್ರೈವಸಿ ಸ್ಪೇಸ್ ಅದೆಲ್ಲ ಚೆನ್ನಾಗಿ ಕೊಟ್ಕೊಂಡಿದೀವಿ ಒಬ್ರಿಗೊಬ್ರು. ಸೊ ಅವಾಗ್ಲೂನು ಹಂಗೆ ಐ ಯೂಸ್ ಟು ಟೆಲ್ ಹಿಮ್, ಹೋಗು ಏನಕ್ಕೆ ಪರವಾಗಿಲ್ಲ, ನಾನ್ ಬೇರೆ ನನ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ನೀನ್ ನಿನ್ ಫ್ರೆಂಡ್ಸ್ ಜೊತೆ ಹೋಗು, ಡೋಂಟ್ ಅವಾಯ್ಡ್ ದೆಮ್. ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ರು ಪಾಪ. ಸೊ ಅವರೆಲ್ಲ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು. ಆಗಿನ ಒಂದು ಮೆಂಟಾಲಿಟಿ ಗೊತ್ತಲ್ಲ 9-10 ಅಲ್ಲಿ. ಸೊ ಅವಾಗೆಲ್ಲ ಹೇಳ್ತಾ ಇದ್ದೆ, ಹೋಗ್ಬಿಡ್ ಬಾ, ಹಂಗೆಲ್ಲ ತುಂಬಾ ನನ್ ಜೊತೆನೆ ಇರೋದು, ಆತರ ಎಲ್ಲ ಮಾಡ್ಬೇಡ. ಆದ್ರೂ ಹುಡುಗಿರ ಹೌದು ಅನ್ನೋ ಮಾತಿನ ಅರ್ಥ ಕೇವಲ ಹೌದು ಅನ್ನೋದು ಮಾತ್ರ ಇರಲ್ಲ ಅಲ್ವಾ? ಗುರು ಅವರೇ, ನಿಮ್ಗೂ ಅದೇ ಡೌಟ್ ಇತ್ತಾ? ಹೌದು ಚೇತನ್, ಅದೇ ಡೌಟ್ ಇತ್ತು. ಸರಿ, ಅವ್ರು ಹೋಗು ಅಂತ ಹೇಳ್ತಿಲ್ಲ ಡೈರೆಕ್ಟ್ ಆಗಿ, ನಿನ್ ಇಷ್ಟ ಅನ್ನೋರು. ಸೊ ಅದ್ರಲ್ಲೇ ಎಲ್ಲ ಆನ್ಸರ್ ಸಿಕ್ಬಿಡ್ತಿತ್ತು. ಬಟ್ ಅಟ್ಲೀಸ್ಟ್ ಈಗ ಒಂದ್ ಸ್ವಲ್ಪ ಆಫ್ಟರ್ ಫ್ಯೂ ಇಯರ್ಸ್ ನೌ ವಿ ಆರ್ ಕಮ್ ಟು ಕನ್ಕ್ಲೂಷನ್. ಸೊ ಮೈ ಆಲ್ ಸ್ಯಾಟರ್ಡೇಸ್ ಡೆಡಿಕೇಟೆಡ್ ಟು ಫ್ರೆಂಡ್ಸ್. ನನ್ನ ಮನೇಲಿ ಇರೋಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆ ಸುತ್ತೋದು. ಸಂಡೇಸ್ ಕಂಪ್ಲೀಟ್ ಡೆಡಿಕೇಟ್ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದ್ವಿ. ಬಟ್ ಆ ಮೂಮೆಂಟ್ ದಟ್ ವಾಸ್ ನೀನ್ ಇಷ್ಟ ಹೋಗ್ಬಾ ಅನ್ನೋರು. ವೀಕೆಂಡ್ ಆಮೇಲೆ ಇನ್ನೊಂದು ಡೈಲಾಗ್, ವೀಕ್ ಡೇ ಎಲ್ಲ ಆಫೀಸಲ್ಲಿ ಇರ್ತೀಯ, ವೀಕೆಂಡ್ ಅಲ್ಲಿ ಫ್ರೆಂಡ್ಸ್ ಅಂತೀಯ, ನಮ್ಗೆ ಎಲ್ಲಿ ಟೈಮ್ ಇರುತ್ತೆ. ಸೊ ಅಷ್ಟೇ, ಹೋಗು ಅನ್ನೋರು. ಸೊ ಚೇತನ್, ಅದ್ರ ಅಂದ್ಮೇಲೆ ಯಾರು ಹೋಗ್ತಾರೆ? ಹೌದು, ಅದಾದ್ಮೇಲೆ ಹೋಗೋ ಧೈರ್ಯ ಮಾಡೋದು ಕಷ್ಟ ಇರುತ್ತೆ. ಏಯ್ ಸಿಂಗಲ್ ಎಂತದ ಆಗ ಕಾಲೇಜ್ ಹತ್ರ ಓಡಿ ಹೋದ್ಯಲ್ಲ, ಎಂತಾಯ್ತಾ? ಎಂತ ಇಲ್ಲ. ಹೇಳು ಮಾರೆ, ಎಂತಾಯ್ತು ಹೇಳ. ಎಂತ ಇಲ್ಲ. ಇದು ಯಾಕೋ ಕದ್ದು ನೋಡ್ಲಿಕ್ಕೆ ಹೋಗಿ ಗುದ್ದು ನೋಡಿ ಬಂದ ಹಾಗೆ ಉಂಟು. ಎಂತಾಯ್ತಾ ಹೇಳ, ಬೇಗ ಹೇಳ ಪ್ಲೀಸ್. ಅದು ಎಂತಾಯ್ತು ಗೊತ್ತುಂಟ, ನಾನು ಕಾಲೇಜ್ ಹತ್ರ ಹೋಗಿ ಕದ್ದು ನೋಡ್ಲಿಕ್ಕೆ ಹೋದ್ನ, ಪಕ್ಕದಲ್ಲಿ ಒಂದು ಹುಡುಗಿ ಬಂದು ನಿಂತು. ಆಯ್ತಾ, ಅವಳು ಬಂದದ್ದು ನನಗೆ ಒಳಗಡೆ ಎಲ್ಲ ಚಿಟ್ಟಿ ಬಿಟ್ಟಾಗೆ ಆಯ್ತು. ನಾನು ಎಂತ ಅಂತ ಕೇಳಿದೆ. ಎಂತ ಕೇಳಿದ್ಲಾ? ಅಂಕಲ್ ಟೈಮ್ ಎಷ್ಟು ಅಂತ ಕೇಳಿ ಬಿಡೋದ ನಂಗೆ. ನಿನ್ನ ಒಂಜಿ ಬದುಕೆ. ಮುಂದುವರಿತಾ ಗುರು ಅವರೇ, ನಿಮ್ಗೆ ಈ ಕಳೆದ 14 ವರ್ಷಗಳಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಯಾವ್ದಾದ್ರು ನೆನಪಿಸ್ಕೋಬೇಕು ಅಂದ್ರೆ ಯಾವ್ದನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಬೆಸ್ಟ್ ಮೂಮೆಂಟ್ ಅಂದ್ರೆ 2014 ನಲ್ಲಿ ನಮ್ಗೆ ಮಗು ಆದಾಗ. ಏನಕ್ಕೆ ಅಂದ್ರೆ ನಾನು ಟೆರರಿಸಂ ಮೇಲೆ ತುಂಬಾ ಫಾಲೋ ಮಾಡ್ತಿದ್ದೆ. 28 ಸೆಪ್ಟೆಂಬರ್ ಭಗತ್ ಸಿಂಗ್ದು ಹುಟ್ಟಿದಬ್ಬ. ಲಕ್ಕಿಲಿ ರಕ್ಷಿತಾನು ಅವತ್ತೇ ಹುಟ್ಟಿದ್ದು 28 ಸೆಪ್ಟೆಂಬರ್, ಅಂಡ್ ನನ್ನ ಮಗನು 28 ಸೆಪ್ಟೆಂಬರ್ ಹುಟ್ಟಿದ್ದು. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಸೊ ನಾನು ಮೊದಲಿಂದನೂ ಭಗತ್ ಸಿಂಗ್ ತುಂಬಾ ಅಡ್ಮೈರ್ ಮಾಡ್ತೀನಿ. ಸೊ ಇವಳ್ದು ಅದೇ ಡೇಟ್ ಇತ್ತು. ಸೊ ನಾನು ಯಾವಳು ರೇಗಿಸ್ತೀನಿ, ಫಸ್ಟ್ ಕ್ರಿಯೇಟಿವ್ ನೀನು ಅವತ್ತು ಹುಟ್ಟಿದ್ರಿಂದ ನೀನು ಒಪ್ಕೊಂಡಿದ್ದಿಲ್ಲ, ಒಪ್ಕೋತಾನೆ ಇರ್ಲಿಲ್ಲ ಅಂತ. ಸೆಕೆಂಡ್ ಬಂದ ನನ್ನ ಮಗನ ಅವತ್ತೇ ಹುಟ್ಟಿದ್ರಿಂದ ದಟ್ ವಾಸ್ ಆಸಮ್ ಮೂಮೆಂಟ್. ನನಗೆ ಇವಳು ಅವತ್ತಿನ ದಿನ ಬೆಳಿಗ್ಗೆ ಎದ್ದಿಲ್ಲ, ನಂಗೆ ಹೊಟ್ಟೆ ನೋಡ್ತಿದ್ರೆ ಮೋಸ್ಟ್ಲಿ ಇವತ್ತೇ ಆಗುತ್ತೆ. ಡಾಕ್ಟರ್ ಕೊಟ್ಟಿದ್ದು ಅಕ್ಟೋಬರ್ಗೆ, ಸುಮ್ಮನೆ ಕಾಮಿಡಿ ಮಾಡಬೇಡ, ಸುಮ್ಮನೆ ತಮಾಷೆ ಮಾಡಬೇಡ ಅಂತ ನಂಬ್ತಾನೆ ಇರಲಿಲ್ಲ. ಬಟ್ ಇಲ್ಲ ಹೊಟ್ಟೆ ನೋಡ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ಗೆ ನಾನು ನಂಬಕ್ ಆಗಿಲ್ಲ. ಆಮೇಲೆ ದೆನ್ ಐ ಬಿಲೀವ್ಡ್ ಅಂಡ್ took her to the hospital, and then on the same day at 10:30 ಟೈಮಲ್ಲಿ my son Toshan was born. So that was the best moment what we had in our life. That was first best moment. ಇನ್ನೊಂದು second best moment ಅದೇ Toshan ವರ್ಲ್ಡ್ ರೆಕಾರ್ಡ್ ಅಚೀವ್ ಮಾಡಿದಾಗ, when he completed that 14 hours 2 minutes keyboard marathon ಮಾಡಿದಾಗ, we were like awesome, he did really great ಅಂತ ಅನಿಸ್ತು. So those two are our best moments in our life. ನಮಗೂ ಅದು ತುಂಬಾನೇ ಪ್ರೌಡ್ ಮೂಮೆಂಟ್.
ನಿಮ್ಮ ಮಗ ತೋಷನ್ ನಮ್ಮ ಪ್ರತಿಧ್ವನಿಯ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಸ್ಟೂಡೆಂಟ್. Yes. ಹೌದು. ಮುಂದುವರಿತಾ ರಕ್ಷಿತಾ ಅವರೇ, ನಿಮ್ಮ ಈ 14 ವರ್ಷದ ಜೀವನದ ಬೆಸ್ಟ್ ಮೂಮೆಂಟ್ ಯಾವುದು? ಅಫ್ಕೋರ್ಸ್ ಒಂದು ಎಲ್ಲ ತಾಯಂದಿರಿಗೂ ಅವ್ರ ಮಗ ಹುಟ್ಟಿದ್ದು ಬೆಸ್ಟ್ ಮೂಮೆಂಟ್ ಆಗೇ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ನೆನಪಿಸ್ಕೋಬೇಕಾದ್ರೆ? ಅದಕ್ಕಿಂತ ಮುಂಚೆ ಲೈಕ್ ಬೆಸ್ಟ್ ಮೂಮೆಂಟ್ ನನ್ಗೆ ಅಂದ್ರೆ ಗುರು ನನ್ಗೆ ಸಿಕ್ಕಿದ್ದು ನನ್ನ ಲೈಫ್ ಅಲ್ಲಿ. ಐ ಎಂಟರ್ಡ್ ಹಿಸ್ ಫ್ಯಾಮಿಲಿ, ಸೊ ದಟ್ಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ನಾನು ಯಾವತ್ತೂ ಅಂದ್ರೆ ಒಂದ್ ಸ್ವಲ್ಪ ಮದ್ವೆ ಆಗಿ ಒಂದ್ ಸ್ವಲ್ಪ ವರ್ಷಗಳೆಲ್ಲ ಆದ್ಮೇಲೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇಬ್ರಿಗೂ ಅನ್ಸಿರುತ್ತೇನೋ, ಮೇ ಬಿ ಇವ್ರಿಗಿಂತ ಬೆಟರ್ ಪಾರ್ಟ್ನರ್ ಸಿಕ್ತಿದ್ರೇನೋ ಅಥವಾ ಇನ್ನೊಂದ್ ಚೆನ್ನಾಗಿರೋ ಮನೆಗೆ ಹೋಗ್ಬೋದಿತ್ತೇನೋ, ಆ ತರದೆಲ್ಲ ಅನ್ಸಿರುತ್ತೆ ಇನ್ ದ ಫಿಕಲ್ನೆಸ್ ಆಫ್ ಅವರ್ ಮೈಂಡ್ಸ್. ಬಟ್ ನನ್ಗೆ ಯಾವತ್ತೂ ಹಂಗ ಅನ್ಸಲ್ಲ. ಐ ಡೋಂಟ್ ರಿಗ್ರೆಟ್ ದ ಡಿಸಿಷನ್. ಸೊ ಗುರು ಸಿಕ್ಕಿದ್ದು, ಅವ್ರ ಮನೆಯವರೆಲ್ಲ ಸಿಕ್ಕಿದ್ದು, ಇಷ್ಟು ಪ್ರೀತಿ ಸಿಕ್ಕಿರೋದು, ಸೊ ದಟ್ಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಸ್ ಆಬ್ವಿಯಸ್ಲಿ ತೋಷನ್ ಹುಟ್ಟಿದ ದಿನ. ಅಂಡ್ ತುಂಬಾ ಖುಷಿ ಆಗಿದ್ದೇನೆ ಅಂದ್ರೆ ಗುರು ಅನ್ಕೊಂಡಿದ್ದಂಗೆ ಸಿಕ್ತಲ್ಲ. 28 ಸೆಪ್ಟೆಂಬರ್ ಭಗತ್ ಸಿಂಗ್ ತುಂಬಾ ಅಡ್ಮೈರ್ ಮಾಡ್ತಾರೆ ಅವರು. ಸೊ ನಂದು ಬರ್ಡೇ ಅದೇ ದಿನ ಅಂಡ್ ತೋಷನ್ ಕೂಡ ಅದೇ ದಿನ ಹುಟ್ಟಿದ್ದು. ಇಟ್ ವಾಸ್ ನಾಟ್ ಪ್ಲಾನ್ಡ್, ಸಿ ಸೆಕ್ಷನ್ ಅಲ್ಲ, ಇಟ್ಸ್ ಅ ನಾರ್ಮಲ್ ಡೆಲಿವರಿ. ಸೊ ಅದ್ ಒಂದು ಇನ್ನೇನ್ 1 hour ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಡೇ ಆಗ್ಬಿಡ್ತಾ ಇತ್ತು. ಸೊ ಐ ವಾಸ್ ಲೈಕ್, ಆಮೇಲೆ ತುಂಬಾ ಮಳೆ ಅವತ್ತು ಈ ಕಡೆ, ನಾರ್ಮಲ್ ಡೆಲಿವರಿ ಅಂದ್ರೆ ದಟ್ ಪೇನ್ ಥಿಂಗ್ ಎಲ್ಲ ಇದ್ದಿರುತ್ತೆ. ಸೊ ಅಲ್ಲೊಂದ್ ಗುಡುಗ್ ಬಂದಿದ ತಕ್ಷಣ ನನ್ಗೆ ಇಲ್ಲಿ ಒಂಥರ ಐ ಡೋಂಟ್ ನೋ, ದಟ್ ಫೀಲಿಂಗ್ ಇಸ್ ಅಗೇನ್ ಆಲ್ ಟುಗೆದರ್. ಮದರ್ದು ಅಮ್ಮಂದು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಸೊ ದಟ್ ಇಸ್ ದ ಬೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಗುರುವರು ಆಗ್ಲೇ ಮಗ ಹುಟ್ಟಿದ್ದು ತುಂಬಾನೇ ಹತ್ತಿರವಾದ ಮತ್ತೆ ಬೆಸ್ಟ್ ಮೊಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಟ್ರು. ಸಾಮಾನ್ಯವಾಗಿ ಮದುವೆ ಆದ ನಂತರ ಗಂಡ ಹೆಂಡತಿ ತುಂಬಾ ಸಮಯ ಜೊತೆಲಿ ಕಳೆದು ಅವ್ರಿಗವರೇ ಒಳ್ಳೆ ಸ್ನೇಹಿತರು ಆಗಿರ್ತಾರೆ, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇರ್ತಾರೆ. ಆದ್ರೆ ಮಗು ಆದ್ಮೇಲೆ ಈ ಮೊದಲು ಸಿಗ್ತಿದ್ದ ವಿಷಯಗಳನ್ನ ಹಂಚ್ಕೊಡೋದಕ್ಕೆ ಇರ್ತಿದ್ದ ಸಮಯ, ಸುಮ್ಮನೆ ಕೂತ್ಕೊಂಡು ಕಳಿಯೋದಕ್ಕೆ ಸಿಗ್ತಿದ್ದ ಸಮಯ ಯಾವುದು ಸಿಗ್ತಾ ಇರಲ್ಲ. ನಿಮ್ಗೆ ಹಾಗಾದಾಗ ಏನ್ ಅನ್ನಿಸ್ತಾ ಇತ್ತು? ಹೇಗ್ ನಡೀತಾ ಇತ್ತು? ಮಗು ಆದ್ಮೇಲೆ ಸ್ವಲ್ಪ ಗುರು ಇಸ್ ಮೋರ್ ಇನ್ ಟು ತೋಷನ್. ಗುರುಗೆ ಸಿಕ್ಕಾಬಟ್ಟೆ ಮಗ ಅಂದ್ರೆ ಒಂದ್ ಎಕ್ಸ್ಟ್ರಾ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಈಗ ನನ್ನ ತೋಷನ್ ಮಧ್ಯ ಕೇಳಿದ್ರೆ ಪ್ರಯಾರಿಟೀಸ್ ತೋಷನ್ ಓನ್ಲಿ. ಸೊ ಹೌದು, ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಆಗಿದೆ ಆ ವಿಷಯದಲ್ಲಿ. ಯಾವಾಗ್ಲೂ ಮಗುನ್ ಜೊತೆ ಮಗನ್ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬಿಡೋದು ರೌಂಡ್. ಸೊ ಹಿ ವಾಂಟ್ಸ್ ಟು ಸ್ಪೆಂಡ್ ಮೋರ್ ಆಫ್ ಹಿಸ್ ಟೈಮ್ ವಿತ್ ಹಿಸ್ ಸನ್. ಸೊ ಆ ತರದ್ ಒಂದಷ್ಟು ಎಪಿಸೋಡ್ಸ್ ಇದೆ. ಸೊ ಲೈಕ್ ಎವ್ರಿ ಅದರ್ ಕಪಲ್, ಮಗು ಆದ್ಮೇಲೆ ಅಮ್ಮಂದ್ರದ್ದು ಒಂದಷ್ಟು ಟೈಮ್ ಮಗು ಮೇಲೆ ಹೋಗ್ತಾ ಇರುತ್ತೆ, ಗಂಡ ಹೆಂಡತಿರ್ ಟೈಮ್ ಸಿಗ್ತಾ ಇರಲ್ಲ. ಸೊ ಇದೆಲ್ಲಾನು ನಾವು ಕೂಡ ಫೇಸ್ ಮಾಡಿದೀವಿ. ಬಟ್ ಸ್ವಲ್ಪ ಮಧ್ಯದಲ್ಲಿ ಮೂಡ್ ಸ್ವಿಂಗ್ಸ್ ಮತ್ತೆ ಎಮೋಷನ್ಸ್ ಅದಕ್ಕೂ ಮೀರಿ ಒಂದು ಅರ್ಥ ಮಾಡ್ಕೊಳ್ಳೋದು ಅಂತ ಒಂದಿರುತ್ತೆ. ಸೊ ಐ ಥಿಂಕ್ ವಿ ಬೋತ್ ಹ್ಯಾವ್ ಡನ್ ದಟ್ ಬೆಟರ್. ಸೊ ಎಷ್ಟೇ ಫ್ರಸ್ಟ್ರೇಷನ್ಸ್ ಇದ್ರೂನು ಐ ಥಿಂಕ್ ವಿ ಹ್ಯಾವ್ ಸಪ್ರೆಸ್ಡ್ ಇಟ್. ಸೊ ಓಕೆ, ದಟ್ ಇಮಿಡಿಯೇಟ್ ರಿವರ್ಟ್ ಮಾಡ್ತಿರ್ಲಿಲ್ಲ ಇಬ್ರುನುವೆ. ದಟ್ ಇಂಪಲ್ಸಿವ್ ರಿಯಾಕ್ಷನ್ಸ್ ನಾವ್ ಇಬ್ರುನು ಯಾವತ್ತೂ ಕೊಟ್ಟಿಲ್ಲ ಸಿಚುವೇಶನ್ಸ್ಗೆ. ಸೊ ಹಂಗಾಗಿ ಅದ್ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅನ್ಸುತ್ತೆ. ಏನೇ ಇದ್ರು ಒಂದು 10 ನಿಮಿಷ 1/4 ಗಂಟೆ ಟೈಮ್ ತಗೊಂಡು ಅದಾದ್ಮೇಲೆ ವಿ ಸ್ಟಾರ್ಟ್ ಸ್ಪೀಕಿಂಗ್. ಸೊ ಆ ಇಂಪಲ್ಸಿವ್ನೆಸ್ ಇಲ್ದಿರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಮ್ಯಾನೇಜ್ಡ್ ಇಟ್ ಇನ್ ಎ ಸ್ಮೂತ್ ವೇ. ಸೊ ರೈಟ್ಲಿ. ಸೊ ಹಾಗೆ ಮುಂದುವರಿತಾ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಜರ್ನಿ ನೋಡ್ಕೊಂಡು ಬಂದ್ರೆ, ನಿಮ್ಮ ಪ್ರೀತಿಯ ಜರ್ನಿ ಮೊದಲಿಗೆ ನಿಮಗೆ ಪ್ರೀತಿಯ ಅರ್ಥ ಬೇರೆನೇ ಇದ್ದಿರ್ಬೋದು. ಈ 14 ವರ್ಷಗಳ ಜರ್ನಿ ಈಗ ತಿರುಗಿ ನೋಡಿದ್ರೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಅಂತ ಅನ್ಸುತ್ತೆ? ಪ್ರೀತಿ ಬರೀ ಹೆಸರಿಗಷ್ಟೇ ಸೀಮಿತ ಇಲ್ಲ. ಸೊ ಒಂದು ಪ್ರೀತಿ ಮಾಡಿ ಮದ್ವೆ ಆದವ್ರ ಜೀವನ, ದಟ್ ಮ್ಯಾರಿಡ್ ಲೈಫ್ ಇಸ್ ಟೋಟಲಿ ಡಿಫ್ರೆಂಟ್. ಎಲ್ರದ್ದು ಅವ್ರವ್ರದೇ ಆದ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರವ್ರದೇ ಆದ ಒಂದ್ ವೇನಲ್ಲಿ ಮದ್ವೆ ಆಗಿರ್ತಾರೆ, ಬಿ ಇಟ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್. ಸೊ ಪ್ರೀತಿ ಅಂದ್ರೆ ಜಸ್ಟ್ ಹೊರಗಡೆ ಚೆನ್ನಾಗಿ ಬೇರೆಯವ್ರ ಮುಂದೆ ಚೆನ್ನಾಗಿರೋದು, ಅಥವಾ ಬರೀ ಒಂದು ಗುಡ್ ಮೊಮೆಂಟ್ಸ್ ಅಲ್ಲಿ ಒಟ್ಟಿಗೆ ಇರೋದು. ಇಟ್ಸ್ ನಾಟ್ ದಟ್. ಸೊ ಪ್ರೀತಿ ಇಸ್ ಎವ್ರಿಥಿಂಗ್. ಸೊ ಅವರ ಗುಡ್ ಮೊಮೆಂಟ್ಸ್, ಬ್ಯಾಡ್, ಇಬ್ರದ್ದು ಗುಡ್ ಮೊಮೆಂಟ್ಸ್, ಬ್ಯಾಡ್ ಮೊಮೆಂಟ್ಸ್, ಅಂಡ್
ಒಂದು ಪರ್ಸನ್ ನನ್ನ ಪಾರ್ಟ್ನರ್ ಹೇಗಿದ್ದಾರೆ ಅವ್ರನ್ನ ಅದೇ ತರ ಅಕ್ಸೆಪ್ಟ್ ಮಾಡೋದು. ಸೊ ನನ್ನ ತಕ್ಕಂಗೆ ನೀನ್ ಚೇಂಜ್ ಆಗು, ನನ್ಗಿದ್ ಇಷ್ಟ ಇಲ್ಲ, ನೀನ್ ಇದ್ ಮಾಡ್ಬೇಡ, ನಿನ್ಗೆ ಇಷ್ಟ ಆಗದಿರೋ ತರ ನಡ್ಕೋಬೇಡ, ಆ ತರದೆಲ್ಲ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಬೇಡ ಅಂತ ಅನ್ಸುತ್ತೆ ನನ್ಗೆ. ಅಪೋಸಿಟ್ ಪರ್ಸನ್ ಹೇಗಿದ್ದಾರೆ ಅವ್ರನ್ನ ಅದೇ ತರ ಅರ್ಥ ಮಾಡ್ಕೊಂಡ್ರೆ ಲೈಫ್ ವಿಲ್ ಬಿ ಬೆಟರ್. ಸೊ ಅದೇ ತರ ಅರ್ಥ ಮಾಡ್ಕೊಂಡು ಅದೇ ತರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಲೈಫ್ ವಿಲ್ ಬಿ ಡೆಫಿನೆಟ್ಲಿ ಬೆಟರ್. ಸೊ ನನ್ಗೆ ಗುರುಗೆ ಕಂಪೇರ್ ಮಾಡಿದ್ರೆ ನನ್ಗೆ ಸ್ವಲ್ಪ ಕೋಪ ಜಾಸ್ತಿ, ಇಮಿಡಿಯೇಟ್ ಆಗಿ ಟೆಂಪರ್ ಬಂದ್ಬಿಡುತ್ತೆ. ಸೊ ಗುರು ವಿಲ್ ಆಲ್ವೇಸ್ ಸೆಟಲ್ ಡೌನ್. ಸೊ ಅವರು ಪೇಷನ್ಸ್ ತಗೊಳ್ತಾರೆ ಅವಾಗ. ಅಂಡ್ ಬಟ್ ಸಾರಿ ಕೇಳೋದ್ ಮಾತ್ರ ನಾನೇ, ನಂದೇ ತಪ್ಪಿದ್ರು ಅವ್ರದೇ ತಪ್ಪಿದ್ರು ಸಾರಿ ನಾನೇ ಕೇಳೋದು. ಅದೇ ನೀವು ನಂಬೋದು. ಅಂಡ್ ಗುರು ಇಸ್ ವೆರಿ ಫನಿ. ಸೊ ಏನಾದ್ರೂ ಒಂದ್ ಹೇಳ್ಬಿಟ್ಟು ಜೋಕ್ ಎಲ್ಲ ಮಾಡ್ಬಿಟ್ಟು ನಗಿಸ್ಬಿಡ್ತಾರೆ. ಸೊ ಇಬ್ರು ಮಧ್ಯಾಹ್ನ ವಿ ಚೆರಿಶ್ ದಟ್. ನಮ್ ಇಬ್ರು ಮಧ್ಯ ಈಗ್ಲೂ ಅಷ್ಟೇ, ತೋಷನ್ ಸ್ಕೂಲ್ಗೆ ಹೋದ್ಮೇಲೆ ವಿ ಸ್ಪೆಂಡ್ ದಟ್ ಟೈಮ್ ಏನೋ ಒಂದ್ ಮಾತಾಡ್ಕೊಂಡು ಫುಲ್ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತೀವಿ. ಸೊ ಎಸ್, ಪ್ರೀತಿ ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್, ನಾಟ್ ಜಸ್ಟ್ ಹೇಟ್ರೆಡ್ನೆಸ್ ಅಥವಾ ಜಸ್ಟ್ ಲವ್ವೇ ಇರೋದಿಲ್ಲ. ಇಟ್ ವಿಲ್ ನಾಟ್ ಬಿ ಅ ಕೇಕ್ ವಾಕ್ ಆಲ್ ದ ಟೈಮ್. ಸೊ ಎಷ್ಟೋ ಸಿಚುಯೇಷನ್ಸ್ ಲೈಫಲ್ಲಿ ಬರುತ್ತೆ, ಅದು ಮ್ಯಾರಿಡ್ ಲೈಫ್ ಅಲ್ಲಿ. ನಮ್ಮಿಬ್ರು ಮಧ್ಯಾರು ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸರು ಆಗಿರ್ಬೋದು, ಅವ್ರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮನ ಕಡೆ, ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ. ಸೊ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಪ್ರೀತಿ. ಸೊ ಗುರು ಅವರೇ, ನಿಮ್ಮ ಪ್ರಕಾರ ಈ ಪ್ರೀತಿ ಅಂದ್ರೆ ಏನು? ಪ್ರೀತಿ ನನ್ನ ಪ್ರಕಾರ ಡೆಫಿನಿಷನ್ ಗಿವಿಂಗ್ ಪರ್ಸನಲ್ ಸ್ಪೇಸ್ ಟು ಈಚ್ ಒನ್ ಆಫ್ ದೆಮ್. ಅಂದ್ರೆ ಅವ್ರ ಪರ್ಸನಲ್ ಟೈಮ್ನ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಅಂಡ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಅದನ್ನ ನಾವು ಎನ್ಕರೇಜ್ ಮಾಡಬೇಕು. ಆಮೇಲೆ ಇಬ್ಬರಲ್ಲೂ ಆಲ್ವೇಸ್ ಒಂದು ಫ್ಯಾಮಿಲಿ ಲೈಫ್, ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಯಾವುದೇ ಆಗಿದ್ರು ಜಗಳ ಅದಿದು ಕಾಮನ್ ಬಂದೇ ಬರುತ್ತೆ. ಸೊ ಆ ಟೈಮಲ್ಲಿ ಯಾರು ಒಬ್ರು ಕಾಂಪ್ರಮೈಸ್ ಆಗಿ ಇನ್ನೊಬ್ರು ಸೆಟಲ್ ಆಗೋವರೆಗೂ ಬಿಟ್ಟು ಆಮೇಲೆ then we sit and talk, things will get resolved. So preeti andre combination of everything. You'll have fight, you'll have love, you'll have disagreements. So ಜಗಳದಲ್ಲೂ ಪ್ರೀತಿ ಇರುತ್ತೆ, ಮುನ್ಸಲ್ಲೂ ಪ್ರೀತಿ ಇರುತ್ತೆ, ನಾನು ಅವ್ರ ಪರ್ಸನಲ್ ಸ್ಪೇಸ್ ಕೊಡೋದಲ್ಲೂ ಪ್ರೀತಿ ಇರುತ್ತೆ. ಸೊ ಪ್ರತಿಯೊಂದಲ್ಲೂ ಪ್ರೀತಿ ನಾವು ಕಾಣ್ಬೋದು, ಬಟ್ ಹುಡುಕ ಒಂದು ಮನ್ಸಿರ್ಬೇಕಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಮ್ಮ ಈ ಲವ್ ಮ್ಯಾಚ್ ಬಾಕ್ಸ್ ಹೇಗೆ ಅನ್ನಿಸ್ತು? ಇದೊಂದು ತುಂಬಾ ಒಳ್ಳೆ ವೇದಿಕೆ ಇನ್ಫ್ಯಾಕ್ಟ್. ಸೊ ನಾವು ನಮ್ಮ ಸ್ಟೋರಿ ಅಥವಾ ನಡೆದು ಬಂದ ದಾರಿ, ನಮ್ಮ ಪ್ರೀತಿ ಹೆಂಗ್ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು ಬಗ್ಗೆ ಮಾತಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಏನೋ ಒಂದು ಖುಷಿ ಇರುತ್ತೆ. ಅಂಡ್ ಸಮ್ಟೈಮ್ಸ್ ಕೆಲವ್ರ ಜೀವನದಲ್ಲಿ ಒಂದು ಕಹಿ ಘಟನೆಗಳು ನಡೆದಿರುತ್ತೆ, ಅದನ್ನು ಮೆಲ್ಕ್ ಹಾಕಿ ಓಕೆ ನಾ ಈ ಮೂಮೆಂಟ್ ಅಲ್ಲಿ ಹಿಂಗ್ ಮಾಡ್ಬೋದಿತ್ತಲ್ಲ ಅಂತ ಒಂದು ಥಿಂಕ್ ಮಾಡೋ ಥಾಟ್ ಪ್ರೊಸೆಸ್ ಬೆಳೆಯುತ್ತೆ. ಇದು ತುಂಬಾ ಒಳ್ಳೆ ಶೋ. ಡೆಫಿನೆಟ್ಲಿ ಎಲ್ಲರೂ ಆದಷ್ಟು ಮುಂದೆ ಬಂದು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಅನಿಸಿಕೆ ಹಂಚ್ಕೊಂಡಾಗ ಇನ್ನೂ ನೀವು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳಕ್ಕೂ ಒಂದು ವೇದಿಕೆ ಸಿಗುತ್ತೆ. ಆ ಜರ್ನಿ ಇನ್ನೂ ನೀವು ಎಂಜಾಯ್ ಮಾಡ್ತೀರಾ. ಮುಂದಕ್ಕೂ ನಾನು ಹಿಂಗಿರ್ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡೋಕ್ಕೂ ಇದೊಂದು ಒಳ್ಳೆ ವೇದಿಕೆ ಅಂತ ನನ್ನ ಪ್ರಕಾರ ಅನಿಸ್ತು. ರಚಿತಾ, ರಕ್ಷಿತಾ ಅವ್ರೆ, ನಿಮ್ಗೆ ಹೇಗೆ ಅನಿಸ್ತು? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಟ್ಸ್ ಅನ್ ಅಮೇಸಿಂಗ್ ಪಾಡ್ಕಾಸ್ಟ್ ಕಾನ್ಸೆಪ್ಟ್ ವಾಟ್ ಎವರ್ ಯು ಗೈಸ್ ಹ್ಯಾವ್ ಕಮ್ ಅಪ್ ವಿತ್. ಫಸ್ಟ್ ಇಂದಾನು ಹೇಳ್ಕೊಂಡು ಹೋಗಿದ್ದು ಒಳ್ಳೆ ಚೆನ್ನಾಗಿ ಮೆಲ್ಕ್ ಹಾಕ್ದಂಗೆ ಆಯ್ತು. ಜಸ್ಟ್ ಎಸ್ಟರ್ಡೇ ವಿ ಹ್ಯಾವ್ ಫಿನಿಶ್ಡ್ ಅವರ್ 14 years ಆಫ್ ಆನಿವರ್ಸರಿ. ಸೊ ನೀವು ಈ ತರ ಕಪಲ್ಸ್ ನ ಐಡೆಂಟಿಫೈ ಮಾಡಿ, ಸೊ ಪ್ರೀತಿನ ಎಲ್ಲರ ವರ್ಷನಲ್ಲೂ ಕೇಳಿಸ್ಕೊಂಡು ಒಂದು ಆಪರ್ಚುನಿಟಿ ಕೊಟ್ಟು ಕಂಪ್ಲೀಟ್ ಅವ್ರ ಜೀವನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟು ಟೈಮ್ ಅಲ್ಲಿ ಯು ಆರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಸೊ ವಿ ಥರೋಲಿ ಎಂಜಾಯ್ಡ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಶೋ. ಹಾಗೆ ಇಷ್ಟೆಲ್ಲ ಆಗಿದೆ, ಒಂದೇ ಒಂದು ಇನ್ನೂ ಬಾಕಿ ಉಳಿದಿದೆ. ನಿಮ್ಮಿಬ್ರು ಮಧ್ಯ ಯಾರು ಯಾರಿಗೆ ಹೇಗೆ ಪ್ರಪೋಸ್ ಮಾಡಿದ್ರು, ಯಾರು ಮೊದಲು ಪ್ರಪೋಸ್ ಮಾಡಿದ್ರು, ಇದೆಲ್ಲ ಸ್ವಲ್ಪ ಮರ್ತೋದಂಗಾಗಿದೆ ಅಲ್ವಾ? ಅದನ್ನ ನೆನ್ಸೋ ಪ್ರಯತ್ನ ಪಡೋಣ. ಈಗ ಮತ್ತೆ ಆ ಬೆಟ್ಟದ ಮೇಲೆ ಹೋಗಿ ನೀವಿಬ್ರು ಜೊತೆಗೆ ಕೂತು ಮಾತುಕತೆ ಶುರು ಮಾಡೋ ಸಂದರ್ಭ ಇದು. ನಿಮ್ಮ ವೇದಿಕೆ. ಸೊ ರಕ್ಷಿತಾ, ನಾವು ಇಷ್ಟು ದಿನ ಜೊತೆಗಿದ್ದೀವಿ. ಸೊ ಇವತ್ತು ಮೈಸೂರಲ್ಲಿ ಎಲ್ಲರೂ ಅವ್ರದ್ದು ಯಾವುದೇ ಖುಷಿ ಅಥವಾ ಕೈ ಘಟನೆ ಏನೇ ಮಾಡಿದ್ರು ಚಾಮುಂಡಿ ಬೆಟ್ಟಕ್ಕೆ ಬಂದು ಡಿಸಿಷನ್ ತಗೋತಾರೆ. ಸೊ ನಾವು ಚಾಮುಂಡಿ ಬೆಟ್ಟದಲ್ಲಿ ಕೂತಿದ್ದೀವಿ. ನನಗೆ ನಿಮ್ಮ ಮೇಲೆ ಒಂದು ಅನಿಸಿಕೆ ಇದೆ, ಅದನ್ನ ನಾನು ಶೇರ್ ಮಾಡ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ನೀವು ಹೂ ಅನ್ನಿ, ಇಲ್ಲ ಅಂದ್ರೆ ವಿ ಕ್ಯಾನ್ ಬಿ ಜಸ್ಟ್ ಬಿ ಫ್ರೆಂಡ್ಸ್. ಸೊ ನಾನು ನಿಮ್ಮನ್ನ ಮದ್ವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇಷ್ಟ ಪಡ್ತಿದ್ದೀನಿ, ನಿಮ್ಮ ಗುಣಗಳೆಲ್ಲ ನಂಗೆ ಇಷ್ಟ ಆಗಿದೆ. ಬಟ್ ಐ ಲೀವ್ ಅಪ್ ಟು ಯು ಬಿಕಾಸ್ ನಿಮ್ ಡಿಸಿಷನ್ಗೆ ನಾನು ವ್ಯಾಲ್ಯೂ ಮಾಡ್ತೀನಿ. ಇಫ್ ನಾಟ್ ವಿಲ್ ಬಿ ಗುಡ್ ಫ್ರೆಂಡ್ಸ್. Actually,
ನಾವಿಬ್ರಿಗೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಇಬ್ರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಇಬ್ರು ಮನ್ಸಲ್ಲೂ ಫೀಲಿಂಗ್ಸ್ ಇದೆ, ಇಬ್ರಿಗೂ ಇಷ್ಟ ಇದೆ ಅಂತ. ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ನೀವೇ ಹೇಳಿದೀರಾ. ಸೊ ಐ ಥಿಂಕ್ ವಿ ವಿಲ್ ಮೇಕ್ ಎ ಬ್ಯೂಟಿಫುಲ್ ಲೈಫ್ ಟುಗೆದರ್. ಸೊ ಎಸ್, ಐ ಆಮ್ ಆಲ್ ಯುವರ್ಸ್. ಅಷ್ಟೇನಾ? ಯಾ, ಓಕೆ. I love you, Gurpreet. I love you, ರಕ್ಷಿತಾ. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಈ ಲವ್ ಮ್ಯಾಚ್ ಬಾಕ್ಸ್ ಶೋನಲ್ಲಿ ಮೊದಲನೇ ಬಾರಿಗೆ ಒಂದು ಪ್ರಪೋಸಲ್ ಕೂಡ ನೋಡ್ತಾ ಇತ್ತು. ತುಂಬಾನೇ ಸಕ್ಸಸ್ಫುಲ್ ಕೂಡ ಆಗಿತ್ತು. ನಮ್ಮ ಈ ಶೋ ಮಜಾನೇ ಹಾಗೆ ಅನ್ಸುತ್ತೆ ಅಲ್ವಾ? ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಚೇತನ್. ಸೊ ನಿಜವಾಗ್ಲೂ ಇದೊಂದು ಒಳ್ಳೆ ಕಾರ್ಯಕ್ರಮ. ಬಿಕಾಸ್ ನೀವು ಈ ಕಾರ್ಯಕ್ರಮ ಮಾಡೋದ್ರಿಂದ ನನಗೆ ಎಂಟೈರ್ ಜರ್ನಿನ ಒಂದು ಫ್ಲೋನ ವಾಪಸ್ ಹೋಗಿ ಇಲ್ಲಿಗೆ ಬಂದೆ. ಸೊ ಟೈಮ್ ಟ್ರಾವೆಲ್ ಅಂತಾರಲ್ಲ, ಅದರ ಐ ಟ್ರಾವೆಲ್ ಬ್ಯಾಕ್ ಅಂಡ್ ಐ ಬ್ಯಾಕ್ ಟು ದ ಸೇಮ್ ಟೈಮ್ ಅಂಡ್ ಇಟ್ ಈಸ್ ಗಿವಿಂಗ್ ಮಿ ಎ ಗುಡ್ ಮೆಮೊರಿ. ಸೊ ಆನಿವರ್ಸರಿ ಆಗಿದ್ ನೆಕ್ಸ್ಟ್ ಡೇನ ಆ ಮೆಮೊರಿ ನಮ್ಗೆ ತಂದು ಕೊಟ್ಟಿದ್ದಕ್ಕೆ ಸೊ ಪ್ರತಿಧ್ವನಿಗೆ ಮತ್ತೆ ನಿಮ್ಗೆ, ನಿಮ್ಮ ಎಂಟೈರ್ ಟೀಮ್ಗೆ ನಾವು ಧನ್ಯವಾದಗಳನ್ನ ಹೇಳಕ್ ಬಯಸ್ತೇವೆ. ಆಕ್ಚುಲಿ ಈ ಶೋ ಉದ್ದೇಶನೇ ಅದಲ್ವಾ, ಈ ಲವ್ ಮ್ಯಾಚ್ ಬಾಕ್ಸ್, ಪ್ರೀತಿಯ ಒಂದು ಉಡುಗೊರೆ. ಅದರಲ್ಲಿ ಹೇಗೆ ಒಂದು ಮ್ಯಾಚ್ ಬಾಕ್ಸಲ್ಲಿ ಹೇಗೆ ಒಂದು ಸ್ಪಾರ್ಕ್ ಬರುತ್ತೋ ಅದೇ ರೀತಿ ಈ ಪ್ರೀತಿಲಿರೋ ಸ್ಪಾರ್ಕ್ನ ಹುಡುಕ್ತಾ ಹೋಗೋದೆ ನಮ್ಮ ಈ ಲವ್ ಮ್ಯಾಚ್ ಬಾಕ್ಸ್ ಉದ್ದೇಶ. ನಿಮ್ಮೆಲ್ಲರ ಖುಷಿ, ನಿಮ್ಮೆಲ್ಲರ ನೋವು, ನಲಿವು ಇದೆಲ್ಲವೂ ಪ್ರೀತಿನೇ ಅಲ್ವಾ? ಈ ಎಲ್ಲ ಬಗೆಯ ಪ್ರೀತಿನ ಹುಡುಕ್ತಾ ಸಾಗೋದೆ ಈ ನಮ್ಮ ಲವ್ ಮ್ಯಾಚ್ ಬಾಕ್ಸ್ನ ಉದ್ದೇಶ. ಹೀಗೆ ನಿಮ್ಮ ಪ್ರೀತಿಯ ಕಥೆಗಳನ್ನ ಕೇಳ್ತಾ ಅದನ್ನ ನಮ್ಮ ವೀಕ್ಷಕರಿಗೆ ತಲುಪಿಸ್ತಾ ನಾವು ಕೂಡ ಮತ್ತೆ ಪ್ರೀತಿಲಿ ಬೀಳ್ತಾ ಸಾಕ್ತಾ ಇದ್ದೀವಿ. ಸೊ ಇಷ್ಟೊತ್ತು ಈ ಒಂದು ಮುದ್ದಾದ ಲವ್ ಸ್ಟೋರಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಹೃದಯ ತುಂಬಿ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಹೇಗಿತ್ತು ಈ ಶೋ? ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸ್ಕೊಡಿ. ಮತ್ತೊಂದು ಜೋಡಿ ಜೊತೆ ನಾವು ಮತ್ತೆ ಸಿಗ್ತೀವಿ ಮುಂದಿನ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಹಾಜರಿರ್ತೀವಿ. ಕೇಳೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದರೆ ನಮಗೆ ವಾಟ್ಸಪ್ ಮಾಡಿ 9481704305. ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್ ಹಾಗೂ ವಿಕಾಸ್ ಅವರು, ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್ ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305. ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.